ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕನ್ನಡದ ಹುಡುಗಿ ಶಿವಾನಿ ತಮಿಳು ಸರಿಗಮಪ ಸೀಸನ್ 5ರ ಸ್ಪರ್ಧಿಯಾಗಿದ್ರು. ಅವರ ಹಾಡುಗಳಿಗೆ ತಲೆದೂಗದವರೇ ಇಲ್ಲ. ಹಾಗೆ ಹಾಡನ್ನ ಹಾಡ್ತಾ ಹಾಡ್ತಾ ಸಾಕಷ್ಟು ಅವಕಾಶಗಳನ್ನ ಗಿಟ್ಟಿಸ್ಕೊಂಡಿದ್ದಂತಹ ಶಿವಾನಿ ಸರಿಗಮಪ ಸೀಸನ್ 5ರ ವಿನ್ನರ್ ಆಗ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು. ಫೈನಲ್ ಕೂಡ ತಲುಪಿದ್ರು. ಆದರೆ ಇದೀಗ ಕನ್ನಡಿಗರ ನಿರಾಸೆ, ಅಭಿಮಾನಿಗಳ ನಿರಾಸೆ ದುಪ್ಪಟ್ಟಾಗಿದೆ. ಹಾಗಾದರೆ ಶಿವಾನಿ ಯಾಕೆ ಗೆಲ್ಲಿಲ್ಲ, ಯಾರು ಗೆದ್ದಿದ್ದಾರೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗಿ. ಅದಕ್ಕಿಂತ ಮೊದಲು ಕನ್ನಡದ ಚಲುವೆ ಶಿವಾನಿ ಅವರು ಇಷ್ಟ ನಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ನಿನ್ನೆಯಷ್ಟೇ ಸರಿಗಮಪ ತಮಿಳು ಸೀಸನ್ 5ರ ಫಿನಾಲೆ ನಡೆದಿದೆ. ಶಿವಾನಿ ಸಾಕಷ್ಟು ಪೈಪೋಟಿಯನ್ನು ಕೂಡ ಕೊಟ್ಟಿದ್ರು. ನಾನ್ ಕಡವಲ್ ಚಿತ್ರದ ಓಂ ಶಿವೋಹಂ ಹಾಗೂ ಚಿತ್ರದ ಐಲಾ ಐಲಾ ಸೇರಿ 2-3 ಹಾಡುಗಳನ್ನ ಫಿನಾಲೆ ವೇದಿಕೆಯಲ್ಲಿ ಶಿವಾನಿ ಹಾಡ್ತಾರೆ. ಹೈ ಪಿಚ್ ಇದ್ದಂತಹ ಹಾಡುಗಳನ್ನೇ ಹಾರಿಸ್ಕೊಂಡಿದ್ದಂತಹ ಶಿವಾನಿ ಈ ಒಂದು ಫೈನಲ್ನಲ್ಲಿ ಕಮಾಲ್ ಮಾಡ್ತಾರೆ. ಆದರೆ ಫಿನಾಲೆಗೆ ಅಂಥದ್ದೇ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡಿದ್ರು ಕೂಡ ಅವರು ಗೆಲ್ಲೋದಕ್ಕೆ ಆಗಲಿಲ್ಲ. ಹೌದು, ಸರಿಗಮಪ ಕನ್ನಡ ಸೀಸನ್ 19ರಲ್ಲಿ ಶಿವಾನಿ ರನ್ನರ್ ಅಪ್ ಆಗಿದ್ರು. ತಮಿಳು ಸೀನಿಯರ್ ಸೀಸನ್ 5ರಲ್ಲಿ ಇವರು ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಹೀಗಾಗಿ ಇವರೇ ವಿನ್ನರ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಗಾಯಕ ಸಪೇಸನ್ ಮೊದಲ ರನ್ನರ್ ಅಪ್ ಹಾಗೂ ಮತ್ತೊಬ್ಬ ಗಾಯಕ ಚಿನ್ನು ಸೆಂತಾಮಿಲನ್ ಸೆಕೆಂಡ್ ರನ್ನರ್ ಅಪ್ ಆದರೆ ಪವಿತ್ರ ಅವರು ಜನಮೆಚ್ಚಿದ ಗಾಯಕಿ ಪಟ್ಟವನ್ನು ಪಡೆದುಕೊಂಡು 5 ಲಕ್ಷ ಬಹುಮಾನವನ್ನು ಕೂಡ ತಮ್ಮದಾಗಿಸ್ಕೊಳ್ತಾರೆ. ಆದರೆ ಶಿವಾನಿಯವರು ಫಿನಾಲಿಯಲ್ಲಿ ಗೆಲ್ಲಬೇಕಾಗಿತ್ತು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಬಟ್ ಗಾಯಕಿ ಸುಶಾಂತಿಕಾ ಜಯಚಂದ್ರನ್ ಅವರು ಗೆಲುವಿನ ನಗೆ ಬೀರಿದ್ದು ಶಿವಾನಿಯವರಿಗೆ ಹಿನ್ನಡೆಯಾಗಿದೆ. ಈ ಒಂದು ವಿಚಾರ ಎಲ್ರಿಗೂ ಕೂಡ ತುಂಬ ನೋವನ್ನು ಉಂಟು ಮಾಡಿದ್ದು, ಶಿವಾನಿಯವರ ಪರ್ಫಾರ್ಮೆನ್ಸ್ ವಿಡಿಯೋಗಳೆಲ್ಲವೂ ಕೂಡ ಇದೀಗ ವೈರಲ್ ಆಗ್ತಾ ಇದ್ದು ಕನ್ನಡದ ಗಾಯಕಿಯ ಕ್ರೇಜ್ ಕೂಡ ಹೆಚ್ಚಾಗಿತ್ತು. ಸೋಜುಗಾದ ಸೂಜು ಮಲ್ಲಿಗೆ ಹಾಡಂತೂ ಎಲ್ಲರ ಹಾಟ್ ಫೇವ್ರೆಟ್ ಆಗಿತ್ತು. ಎಲ್ಲರೂ ಕೂಡ ಫಿದಾ ಆಗಿಬಿಟ್ಟಿದ್ರು. ಆದರೆ ಇದೀಗ ಇವರು ವಿನ್ನರ್ ಆಗದೇ ಇರೋದು ಅಭಿಮಾನಿಗಳ ನಿರಾಶೆಗೆ ಕಾರಣವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.